ಹಾರುಗಿರಿ ಹೈವೇಯಲ್ಲಿ ನಡೆದಿದೆ ಅಕ್ರಮ ಸರ್ಕಾರಿ ಲೂಟಿ. ಅಧಿಕಾರವೇ ಇಲ್ಲದೆ ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಹೈವೇ ಗಸ್ತು ಪಡೆ. ಪೊಲೀಸರು ಸಮವಸ್ತ್ರ ಇಲ್ಲದೆ ವಾಹನ ತಡೆದು ನಿಲ್ಲಿಸಿ ವಾಹನಗಳ ಕೀ ಇಸಿದು ಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರೇ ಕಾನೂನು ಮರೆತಿದ್ದಾರೆ ಅನಿಸುತ್ತಿದೆ. ಮಹಿಳೆಯರು ಮತ್ತು ವಯಸ್ಸಾದ ವೃದ್ಧರಿಂದ ಹಾಗೂ ಆಸ್ಪತ್ರೆಗೆ ಹೋಗುತ್ತಿದ್ದ ರೋಗಿಗಳ ವಾಹನಗಳನ್ನು ತಡೆದು ಅವರ ವಾಹನದ ಕೀ ತೆಗೆದುಕೊಂಡು ಮಹಿಳೆಯರ ಜೊತೆ ಏಕವಚನದಲ್ಲಿ ಮಾತನಾಡಿಸಿ ಅಸಭ್ಯ ವರ್ತನೆ ತೋರಿದ್ದಾರೆ ಮತ್ತು ಇವರಿಗೆ ಪೊಲೀಸ್ ಸಮವಸ್ತ್ರ ಇಲ್ಲದೆ ವಾಹನಗಳನ್ನು ನಿಲ್ಲಿಸಲು ಯಾರು ಅನುಮತಿ ಕೊಟ್ಟಿದ್ದಾರೆ ಎಂದು ಸ್ಪಷ್ಟಪಡಿಸಬೇಕು. ದಂಡ ಸಂಗ್ರಹ ಮಾಡುವ ವೇಳೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬ ಬಗ್ಗೆ ಮೋಟಾರ್ ವಾಹನಗಳ ಕಾಯ್ದೆಯಡಿ ಉಲ್ಲೇಖಿಸಲಾಗಿದೆ. ಆ ನಿಯಮಗಳು ತಮಗೆ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿರುವ ಬಹುತೇಕ ಪೊಲೀಸರು ದಾಖಲೆಗಳ ಪರಿಶೀಲನೆ ನೆಪದಲ್ಲಿ ಸಿಕ್ಕ ವಾಹನಗಳನ್ನು ಅಡ್ಡಗಟ್ಟುತ್ತಿರುವುದು ಜನರ ಸಿಟ್ಟಿಗೆ ಕಾರಣವಾಗಿದೆ. ಆಸ್ಪತ್ರೆ, ಔಷಧಿ ಅಂಗಡಿ ಹಾಗೂ ಇತರೆ ತುರ್ತು ಕೆಲಸಗಳಿಗೆ ಹೊರಟವರನ್ನ ಅಡ್ಡಗಟ್ಟುವ ಪೊಲೀಸರು ದಂಡ ಸಂಗ್ರಹ ನೆಪದಲ್ಲಿ ಕಿರುಕುಳ ನೀಡುತ್ತಿರುವ ದೂರುಗಳು ಇವೆ. ದಾಖಲೆಗಳು ಸಮರ್ಪಕವಾಗಿದ್ದರೂ ವಾಹನದ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ದಂಡ ಸಂಗ್ರಹ ಮಾಡ್ತಿದ್ದಾರೆ. ಈ ರೀತಿ ದಂಡ ಸಂಗ್ರಹದಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ನಮಸ್ಕಾರ, ನಾನು ಮಿತೇಶ್ ಪಟ್ಟಣ ವಕೀಲರು. ಇಂದು ತಮಗೆ ನಾನು ಬೈಟ್ ಕೊಡುವ ಅದೇನೆಂದರೆ, ನಾನು ಇಂದು ಸಂಕೋಟಿದಿಂದ ಅತನಿಗೆ ಬರುವಾಗ ಸ್ವಲ್ಪ ಅಲ್ಲಿ ನೋಡಿದೆ, ಅಲ್ಲಿ ವಾತಾವರಣ ನೋಡಿದೆ. ಕೆಲವೊಂದು ಪೊಲೀಸರು, ಎಲ್ಲ ಪೊಲೀಸರಲ್ಲ, ಕೆಲವೊಂದು ಪೊಲೀಸರು ತಮ್ಮ ಕರ್ತವ್ಯ ಮಾಡುವಾಗ ಗಾಡಿಗಳನ್ನು ಹಿಡಿದು ದುಡ್ಡನ್ನು ಕೇಳುತ್ತಿದ್ದರು. ಆದರೆ ಒಂದು ಹೆಣ್ಮಗಳು ನನಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ನಾನು ಬಿಟ್ಟು ಬಿಡಿ ಅಂದ್ರೆ ಭೀ ಕೇಳಲಾರದೆ ನಿನ್ನ ಗಂಡನ ಕರೆಸು, ನೀ ದುಡ್ಡು ತಗೋ ಅಂದದ್ದು ಅದು ಅಮಾಯಕರಿಗೆ ಒಂದು ಸುಲಿಗೆ ಆಗುತ್ತಿದೆ. ದಯಮಾಡಿ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ. ಯಾಕೆಂದರೆ ಇದು ಹಳ್ಳಿಯ ಗಾಡು ಇರೋದನ್ನ ಹತ್ತನೇ ತಾಲೂಕು ಎಲ್ಲ ಹಳ್ಳಿಗಳಿಂದ ಇರೋದರಿಂದ ಹೆಲ್ಮೆಟ್ ಆಗಲಿ, ಸ್ವಲ್ಪ ಲೈಸೆನ್ಸ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಇದನ್ನಿದೆ. ಅದರ ಬಗ್ಗೆ ತಾವು ಇದನ್ನು ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ರೈತರಿಗೆ ಸ್ವಲ್ಪ ಅದರ ಬಗ್ಗೆ ಜಾಗೃತಿಯಾಗಿ ಹೇಳಬೇಕು. ಹಾಗೂ ಈಗೇನು ಇದನ್ನು ಇದು ಕಾನೂನು ಬಾಹಿರವಾಗಿ ದುಡ್ಡನ್ನು ಕೇಳ್ತಾ ಇದ್ದಾರೋ, ನಾನು ಕಾನೂನು ಪ್ರಕಾರ ಕೇಳ್ತಾ ಇದ್ದಾರೋ, ಅದರ ಬಗ್ಗೆ ಹಿರಿಯ ಅಧಿಕಾರಿಗಳು ಸರಿಯಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಈಗೇನು ಇದು ನಡೆದದಲ್ಲ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಕೇಳ್ಕೊಳ್ತೀನಿ. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಅಥಣಿ.